ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಗುರುಗಳೇ? ಖಂಡಿತ. ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಉತ್ತಮವಾದಂಥ ಅವಕಾಶಗಳು ದೊರಕೋದಕ್ಕೆ ದಾರಿಯಾಗುತ್ತೆ. ಮತ್ತು ಮಾರ್ಗದರ್ಶನವೂ ಕೂಡ ಬರುತ್ತೆ, ಮಾರ್ಗದರ್ಶನವೂ ಕೂಡ ಸಿಗುತ್ತೆ. ಹಿರಿಯರಿಂದ ಅಥವಾ ಅನುಭವಸ್ಥರಿಂದ ಮಾರ್ಗದರ್ಶನ ಸಿಗುತ್ತೆ. ಆದರೆ ಆ ಮಾರ್ಗದರ್ಶನವನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ, ಸ್ವಯಂಕೃತ ಅಪರಾಧಗಳನ್ನು ಜಾಸ್ತಿ ಮಾಡ್ತೀರಿ. ಹಾಗಾಗಿ ಸಮಸ್ಯೆಯನ್ನು ತಂದುಕೊಳ್ಳತಕ್ಕಂಥ ಸನ್ನಿವೇಶ. ಸ್ವಯಂಕೃತ ಅಪರಾಧದಿಂದಲೇ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಕೂಡ ತರುವಂಥ ಸಂದರ್ಭಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಆದರೂ ಕೂಡ ಯಾರೋ ಹಿರಿಯರ ಮಾರ್ಗದರ್ಶನದಿಂದ ಅದನ್ನು ಬಗೆಹರಿಸತಕ್ಕಂಥ ಒಂದು ಮಾರ್ಗದರ್ಶನವೂ ಸಿಗುತ್ತೆ. ಅದರಿಂದ ಹೊರಗಡೆ ಬರುವಂಥ ದಾರಿ ಸುಲಲಿತವಾಗಿ ಸಿಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಲಾಭದ ಪ್ರಮಾಣದಲ್ಲಿ ಹೆಚ್ಚಳವಾಗ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ವಿಷಯಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಅಧಿಕವಾದಂಥ ಧೈರ್ಯ, ಹೆಚ್ಚಾಗಿ ಉತ್ಸಾಹದಿಂದ ಮುನ್ನುಗ್ಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ನಿದ್ರಾಭಂಗ, ಸ್ಥಿರ ಆಸ್ತಿಯಿಂದ ನಷ್ಟ ಮತ್ತು ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು, ದಾಂಪತ್ಯ ಕಲಹಗಳು ಅಂತಕ್ಕಂಥದ್ದು ಏನಿರ್ತದೆ ಆ ದಾಂಪತ್ಯ ಕಲಹಗಳಿಂದ ಮುಕ್ತಿ ಹೊಂದತಕ್ಕಂಥ ಸನ್ನಿವೇಶ. ಡೈವರ್ಸ್ ಆಗಬೇಕು ಅಥವಾ ಗಂಡ ಹೆಂಡತಿ ನಡುವೆ ಏನೋ ಸಮಸ್ಯೆ ಇದೆ, ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಮುಕ್ತಿ ಸಿಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಹಿರಿಯರ ಮಾರ್ಗದರ್ಶನಗಳು ಸಿಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು. ಉದ್ಯೋಗ ಸ್ಥಳದಲ್ಲಿ ಶತ್ರು ಕಾಟಗಳು ವಿಪರೀತವಾಗಿ ಕಾಡ್ತದೆ. ಮೇಲಧಿಕಾರಿಗಳಿಂದ ದಂಡನೆಯನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಏನಾದರೂ ದಂಡವನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಅಥವಾ ಉದ್ಯೋಗ ನಷ್ಟವನ್ನಾದರೂ ಕೂಡ ಮಾಡಿಕೊಳ್ತಕ್ಕಂಥದ್ದು, ಡಿಪ್ರೊಮೋಟ್ ಆಗ್ತಕ್ಕಂಥ ಒಂದು ಸನ್ನಿವೇಶ ಇವೆಲ್ಲವೂ ಕೂಡ ಬರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸಂಬಂಧಪಟ್ಟಂತೆ. ಗುರುಚರಿತ್ರೆಯನ್ನು ಪಾರಾಯಣವನ್ನು ಮಾಡೋದ್ರಿಂದ ಸಾಮಾನ್ಯವಾಗಿ ಇರುವಂಥ ದೋಷಗಳು ನಿವಾರಣೆಯಾಗಿ ಸುಲಲಿತವಾದಂಥ ಸುಭದ್ರವಾದಂಥ ಒಂದು ಜೀವನವನ್ನು ಈ ನೂತನ ಸಂವತ್ಸರದಲ್ಲಿ ಕಾಣ್ತೀರಿ ನೀವು. ಒಳ್ಳೆಯದಾಗಲಿ.